ಒಂದಾನೊಂದು ಕಾಲದಲ್ಲಿ ರಾಮನಾಥಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ರಂಗಪ್ಪ ಹಾಗೂ ಸೀತಮ್ಮ ಎಂಬ ಬಡ ದಂಪತಿಗಳು ವಾಸವಿದ್ದರು. ರಂಗಪ್ಪ ಪ್ರತಿದಿನವೂ ಸೂರ್ಯೋದಯಕ್ಕೂ ಮೊದಲೇ ಬೆಳಗ್ಗೆ ಬೇಗ ಎದ್ದು ಕಟ್ಟಿಗೆಯನ್ನ ಕಡೆಯಲು ಹೋಗುತ್ತಿದ್ದನು. ಪ್ರತಿದಿನವೂ ರಂಗಪ್ಪ ಕಾಡಿಗೆ ತೆರಳಿ ಕಟ್ಟಿಗೆಯನ್ನ ಕಡೆದುಕೊಂಡು ಬಂದು ಕಡಿದು ತಂದ ಕಟ್ಟಿಗೆಗಳನ್ನೆಲ್ಲ ಮಾರಿ ಅದರಿಂದ ಬಂದ ಹಣದಲ್ಲಿ ಜೀವನವನ್ನ ನಡೆಸುತ್ತಿದ್ದನು. ಈ ರೀತಿಯಾಗಿ ರಂಗಪ್ಪ ತಂದ ಕಟ್ಟಿಗೆಗಳನ್ನೆಲ್ಲ ಹಳ್ಳಿಯ ಮನೆ ಮನೆಗೂ ಮಾರಿ ಸ್ವಾಭಿಮಾನದ ಜೀವನವನ್ನ ನಡೆಸುತ್ತಿದ್ದನು. ಅದೊಂದು ದಿನ ರಂಗಪ್ಪ ಬೆಳಿಗ್ಗೆ ಬೇಗನೆ ಎದ್ದು ಕಟ್ಟಿಗೆಯನ್ನ ಕಡೆಯಲು ಹೊರಡುತ್ತಾನೆ. ಒಂದು ಸುಂದರವಾದ ನದಿಯ ಪಕ್ಕದಲ್ಲಿ ಮರವನ್ನ ಹತ್ತಿ ಕುಳಿತು ರಂಗಪ್ಪ ಕಟ್ಟಿಗೆಯನ್ನ ಕಡೆಯಲು ಆರಂಭಿಸುತ್ತಾನೆ. ನದಿಯ ನೀರು ಶಾಂತವಾಗಿ ಹರಿಯುತ್ತಿರುತ್ತದೆ. ಹೀಗೆಯೇ ರಂಗಪ್ಪ ಕಟ್ಟಿಗೆಯನ್ನು ಕಡೆಯುತ್ತಿದ್ದಾಗ ತನ್ನ ಕೈಯಲ್ಲಿದ್ದ ಕೊಡಲಿ ಜಾರಿ ನದಿಗೆ ಬಿದ್ದು ಬಿಡುತ್ತದೆ. ಇದರಿಂದ ರಂಗಪ್ಪನಿಗೆ ಸಿಡಿಲೇ ಬಡಿದಂತಾಗುತ್ತದೆ. ನಂತರ ರಂಗಪ್ಪ ಕೆಳಗಡೆ ಇಳಿದು ಬಂದು ತನ್ನ ಕೊಡಲಿಯನ್ನು ಹುಡುಕಲು ಆರಂಭಿಸುತ್ತಾನೆ. ಆದರೆ ಎಷ್ಟೇ ಹುಡುಕಿದರೂ ರಂಗಪ್ಪನ ಕೊಡಲಿ ಸಿಗಲೇ ಇಲ್ಲ. ಇದರಿಂದ ಬೇಸತ್ತು ಹೋದ ರಂಗಪ್ಪನು, "ಓ ವನದೇವಿ, ನನ್ನ ಕೊಡಲಿಯನ್ನ ಹುಡುಕಿಕೊಡು" ಎಂದು ಜೋರಾಗಿ ಕೂಗಿ ಹೇಳುತ್ತಾನೆ. ರಂಗಪ್ಪನ ಕೂಗನ್ನು ಕೇಳಿಸಿಕೊಂಡಂತಹ ವನದೇವಿಯು ಪ್ರತ್ಯಕ್ಷಗೊಳ್ಳುತ್ತಾಳೆ. "ಏ ರಂಗಪ್ಪ, ಏಕೆ ಅಳುತ್ತಿದ್ದೀಯಾ? ನನ್ನಿಂದ ಏನಾದರೂ ಸಹಾಯವಾಗಬೇಕೇ?" ಎಂದು ವನದೇವಿಯು ರಂಗಪ್ಪನ ಬಳಿ ಕೇಳುತ್ತಾಳೆ. ಆಗ ರಂಗಪ್ಪ, "ಓ ವನದೇವಿ, ನಾನು ಕಟ್ಟಿಗೆಯನ್ನು ಕಡೆಯುತ್ತಿದ್ದಾಗ ನನ್ನ ಕೊಡಲಿ ಜಾರಿ ನೀರಿನಲ್ಲಿ ಬಿದ್ದು ಹೋಗಿದೆ. ಅದನ್ನು ಹುಡುಕಿಕೊಡು" ಎಂದು ವನದೇವಿಯ ಬಳಿ ಹೇಳುತ್ತಾನೆ. ಆಗ ವನದೇವಿಯು, "ನಿನ್ನ ಕೊಡಲಿಯನ್ನು ನಾನು ಹುಡುಕಿ ತರುತ್ತೇನೆ" ಎಂದು ನೀರಿನಲ್ಲಿ ಮುಳುಗುತ್ತಾಳೆ. ಸ್ವಲ್ಪ ಸಮಯದ ನಂತರ ವನದೇವಿಯು ನೀರಿನಿಂದ ಮೇಲೆದ್ದು ಒಂದು ಬಂಗಾರದ ಕೊಡಲಿಯನ್ನು ಹಿಡಿದುಕೊಂಡು ಬಂದು, "ಓ ರಂಗಪ್ಪ, ನಿನ್ನ ಕೊಡಲಿ ಇಲ್ಲಿದೆ ನೋಡು, ತಗೋ" ಎಂದು ಹೇಳುತ್ತಾಳೆ. ಆಗ ರಂಗಪ್ಪನು, "ಓ ದೇವಿ, ಇದು ನನ್ನ ಕೊಡಲಿಯಲ್ಲ, ನನ್ನ ಕೊಡಲಿ ಬೇರೆಯೇ ಇದೆ" ಎಂದು ಹೇಳುತ್ತಾನೆ. ಆಗ ವನದೇವಿಯು ಮತ್ತೆ ನೀರಿನಲ್ಲಿ ಮುಳುಗುತ್ತಾಳೆ. ಕೆಲ ಸಮಯಗಳ ಬಳಿಕ ಮತ್ತೆ ನೀರಿನಿಂದ ಮೇಲೆದ್ದ ವನದೇವಿಯು ಈ ಬಾರಿ ಬೆಳ್ಳಿ ಕೊಡಲಿಯನ್ನು ಹಿಡಿದುಕೊಂಡು ಬಂದಿರುತ್ತಾಳೆ. "ರಂಗಪ್ಪ, ಈ ಕೊಡಲಿ ನಿನ್ನದೇನಾ?" ಎಂದು ಕೇಳುತ್ತಾಳೆ. ಆಗ ರಂಗಪ್ಪ, "ಇಲ್ಲ ವನದೇವಿ, ಇದು ನನ್ನ ಕೊಡಲಿಯಲ್ಲ, ನನ್ನದು ಕಬ್ಬಿಣದ ಕೊಡಲಿ" ಎಂದು ಹೇಳುತ್ತಾನೆ. ವನದೇವಿಯು ಮತ್ತೆ ನೀರಿನಲ್ಲಿ ಮುಳುಗುತ್ತಾಳೆ. ಕೆಲ ಸಮಯಗಳ ಬಳಿಕ ನೀರಿನಿಂದ ಪ್ರತ್ಯಕ್ಷಗೊಂಡ ವನದೇವಿಯು ಈ ಬಾರಿ ಕಬ್ಬಿಣದ ಕೊಡಲಿಯನ್ನ ಹಿಡಿದುಕೊಂಡು ಬಂದಿರುತ್ತಾಳೆ. "ರಂಗಪ್ಪ, ಇದೇನಾ ನಿನ್ನ ಕೊಡಲಿ?" ಎಂದು ಕೇಳುತ್ತಾಳೆ. ಆಗ ರಂಗಪ್ಪ, "ಹೌದು ವನದೇವಿ, ಇದೇ ನನ್ನ ಕೊಡಲಿ" ಎಂದು ಹೇಳುತ್ತಾನೆ. ರಂಗಪ್ಪನ ಪ್ರಾಮಾಣಿಕತೆ ಹಾಗೂ ನಿಯತ್ತನ್ನ ಮೆಚ್ಚಿದಂತಹ ವನದೇವಿಯು ಬಂಗಾರದ ಕೊಡಲಿ, ಬೆಳ್ಳಿಯ ಕೊಡಲಿ ಹಾಗೂ ಕಬ್ಬಿಣದ ಕೊಡಲಿ 3 ಕೊಡಲಿಗಳನ್ನು ರಂಗಪ್ಪನಿಗೆ ಉಡುಗೊರೆ ರೂಪದಲ್ಲಿ ಕೊಡುತ್ತಾಳೆ. ನಂತರ ರಂಗಪ್ಪ 3 ಕೊಡಲಿಗಳನ್ನು ತೆಗೆದುಕೊಂಡು ಸಂತೋಷದಿಂದ ಮನೆ ಕಡೆಗೆ ಹೋಗುತ್ತಾನೆ. ತನ್ನ ಹೆಂಡತಿಯಾದ ಸೀತಮ್ಮಳ ಬಳಿ ನಡೆದ ಎಲ್ಲ ವಿಷಯಗಳ ಬಗ್ಗೆ ಹೇಳುತ್ತಾನೆ. ನಂತರ ರಂಗಪ್ಪನ 3 ಕೊಡಲಿಗಳ ಸುದ್ದಿ ಊರಿನ ತುಂಬೆಲ್ಲ ಹಬ್ಬುತ್ತದೆ. ಇದನ್ನೆಲ್ಲ ಗಮನಿಸಿದಂತಹ ಊರಿನ ಒಬ್ಬ ಸಾಹುಕಾರ ವ್ಯಕ್ತಿಯು ತಾನು ಕೂಡ ರಂಗಪ್ಪನ ಹಾಗೆ ವನದೇವಿಯ ಬಳಿ ಹೋಗಿ 3 ಕೊಡಲಿಗಳನ್ನು ತೆಗೆದುಕೊಂಡು ಬರಬಹುದೆಂದು ತಿಳಿದು ನದಿಯ ಬಳಿ ಕಟ್ಟಿಗೆಯನ್ನ ಕಡೆಯಲು ಹೋಗುತ್ತಾನೆ. ತನ್ನ ಕೈಯಲ್ಲಿದ್ದ ಕೊಡಲಿಯನ್ನು ಬೇಕೆಂದು ನೀರಿಗೆ ಬಿಸಾಕಿ "ನನ್ನ ಕೊಡಲಿ ಕಳೆದು ಹೋಗಿದೆ" ಎಂದು ಅಳುತ್ತಾ ಕೂರುತ್ತಾನೆ. "ಓ ವನದೇವಿಯೇ, ನನ್ನ ಕೊಡಲಿ ಕಳೆದು ಹೋಗಿದೆ, ಇದನ್ನು ಹುಡುಕಿ ಕೊಡು" ಎಂದು ಕೇಳಿಕೊಳ್ಳುತ್ತಾನೆ. ನಂತರ ವನದೇವಿಯು ಪ್ರತ್ಯಕ್ಷಗೊಳ್ಳುತ್ತಾಳೆ. "ಏನಾಯಿತು? ಯಾಕೆ ಅಳುತ್ತಿದ್ದೀಯಾ?" ಎಂದು ವನದೇವಿಯು ಕೇಳುತ್ತಾಳೆ. ಆಗ ಆ ಸಾಹುಕಾರ, "ನನ್ನ ಕೊಡಲಿಯು ಈ ನೀರಿನಲ್ಲಿ ಕಳೆದು ಹೋಗಿದೆ, ಅದನ್ನು ಹುಡುಕಿ ಕೊಡು" ಎಂದು ಹೇಳುತ್ತಾನೆ. ನಂತರ ವನದೇವಿಯು ನೀರಿನಲ್ಲಿ ಮುಳುಗಿ ಎದ್ದು ಒಂದು ಬಂಗಾರದ ಕೊಡಲಿಯನ್ನು ತೆಗೆದುಕೊಂಡು ಬಂದು, "ಇದೇನಾ ನಿನ್ನ ಕೊಡಲಿ?" ಎಂದು ಕೇಳುತ್ತಾಳೆ. ಆಗ ಆ ಸಾಹುಕಾರ ವ್ಯಕ್ತಿಯು ಸಂತೋಷದಿಂದ, "ಹೌದು, ಇದೇ ನನ್ನ ಕೊಡಲಿ" ಎಂದು ಹೇಳುತ್ತಾನೆ. ಆಗ ವನದೇವಿಯು ಕೋಪಗೊಂಡು, "ಎಲವೋ ಮೂರ್ಖ ಮಾನವ, ನಿನ್ನ ಮನಸ್ಸಿನ ನಿಗೂಢ ಸಂಚು ನನಗೆ ಗೊತ್ತಿಲ್ಲ ಎಂದುಕೊಂಡಿದ್ದೀಯಾ ಎಂದು ನಿಂಗೆ ಯಾವ ಕೊಡಲಿಯೂ ಸಿಗುವುದಿಲ್ಲ" ಎಂದು ಹೇಳಿ ಅಲ್ಲಿಂದ ಮಾಯವಾಗುತ್ತಾಳೆ. ನಂತರ ಆ ಸಾಹುಕಾರನಿಗೆ ತನ್ನ ತಪ್ಪಿನ ಅರಿವಾಗಿ ಸುಮ್ಮನೆ ಮನೆ ಕಡೆಗೆ ನಡೆಯುತ್ತಾನೆ. ಅದಕ್ಕೆ ಹೇಳುವುದು, ಪ್ರಾಮಾಣಿಕತೆ ಮನುಷ್ಯನಲ್ಲಿ ಬಹುಮುಖ್ಯವಾಗಿರುತ್ತದೆ. ಎಲ್ಲಿ ಮನುಷ್ಯ ಪ್ರಾಮಾಣಿಕನಾಗಿರುತ್ತಾನೋ ಅಲ್ಲಿ ಅವನಿಗೆ ಗೌರವಗಳು ಸಿಗುತ್ತವೆ. ಪ್ರಾಮಾಣಿಕತೆಯೇ ಈ ಕಥೆಯ ಸಾಕ್ಷಿಯಾಗಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ಥರ ಕಥೆಗಳಿಗಾಗಿ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ. ಧನ್ಯವಾದಗಳು.